ಸೊ ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಪೂರ್ಣಿಮಾ. ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಮಾತಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ ಮೇಕಪ್, ಸ್ಕಿನ್ ಕೇರ್ ಮತ್ತು ಫ್ಯಾಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಂಗೇನೆ ನಮ್ಮ ಚಾನಲ್ ನಲ್ಲಿ ಪ್ರೊಫೆಷನಲ್ ಮೇಕಪ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದ್ರದ್ದು ಇವತ್ತು 8th ಡೇ. ಆಲ್ರೆಡಿ 7 ಡೇಸ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ಬೇಸಿಕ್ ಟು ಇಲ್ಲಿವರೆಗೂ ಅಂದ್ರೆ ಮೇಕಪ್ ಅಂದ್ರೆ ಏನು, ಮೇಕಪ್ ನಲ್ಲಿ ಸ್ಕಿನ್ ಟೈಪ್ಸ್ ಯಾವ ತರದ್ದು ಬರುತ್ತೆ, ಎಷ್ಟು ಸ್ಕಿನ್ ಟೈಪ್ಸ್ ಬರುತ್ತೆ, ಆ ಎಲ್ಲಾ ಸ್ಕಿನ್ ಟೈಪ್ ಮೇಲೆ ನಾವು ಪ್ರೆಪ್ಪಿಂಗ್ ಯಾವ ತರ ಮಾಡಬಹುದು. ಸೊ ಹಿಸ್ಟ್ರಿ ಅಂದ್ರೆ ಏನು, ಜಿಯೋಗ್ರಫಿ ಅಂದ್ರೆ ಏನು, ಪ್ರತಿಯೊಂದು ಪಾಯಿಂಟ್ ನು ಹೇಳ್ಕೊಟ್ಟಿದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋಸ್ ಇದೆ. ಸೊ ಯಾಕಂದ್ರೆ ಮೇಕಪ್ ಕಲಿಬೇಕಂದ್ರೆ ನಾವು ಮೇಕಪ್ ನಲ್ಲಿ ಎಷ್ಟು ತಿಳ್ಕೊಂತೇವೋ ನಾವು ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಹಂಗಾಗಿ ಆ ಎಲ್ಲಾ ವಿಡಿಯೋನ ನೀವು ಒಂದ್ ಟೈಮ್ ನೋಡ್ರಿ. ಬೇಸಿಕ್ ಇಂದ ಫಸ್ಟ್ ಲಿಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಹಂಗೆ ನಿಮ್ಗೆ ನೋಟ್ಸ್ ಮಾಡಿಟ್ಕೊಡ್ರಿ. ನೋಟ್ಸ್ ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಕಲೀಲಿಕ್ಕೆ. ಸೊ ಹಂಗೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು. ಡೈಲಿ ವಿಡಿಯೋ ನೋಡ್ತಾ ನೋಡ್ತಾ ನೀವು ಕಂಪ್ಲೀಟ್ ಆಗಿ ಮೇಕಪ್ ಕೋರ್ಸ್ ನ ಕಂಪ್ಲೀಟ್ ಆಗಿ ಮುಗಿಸಬಹುದು. ಅಥವಾ ನೀವೇನಾದ್ರೂ ಸೆಲ್ಫ್ ಮೇಕಪ್ ಕಲಿಬೇಕಂದ್ರೆ ಕೂಡ ಸೊ ಅವರು ಕೂಡ ನೀವು ಸೆಲ್ಫ್ ಮೇಕಪ್ ಕೂಡ ಕಲಿಬಹುದು. ಸೊ ಇಬ್ಬರಿಗೂ ಯೂಸ್ ಆಗೋ ತರನೇ ನಾನು ಹೇಳ್ಕೊಡ್ತಾ ಇರೋದು. ಇದರಲ್ಲಿ ಥಿಯರಿನೂ ಹೇಳ್ಕೊಡ್ತಾ ಇದ್ದೇನೆ, ಪ್ರಾಕ್ಟಿಕಲ್ ಹೇಳ್ಕೊಡ್ತಾ ಇದ್ದೇನೆ. ಇವಾಗ ಸ್ಟಾರ್ಟ್ ಮಾಡಿರೋ ಬಂದು ಥಿಯರಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನೇನು ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಹಿಂದಿನ ವಿಡಿಯೋಸ್ ಯಾರ್ಯಾರು ನೋಡಿಲ್ಲ, ಸೊ ಆ ವಿಡಿಯೋಸ್ ಇವತ್ತಿಂದು ವಿಡಿಯೋ ನೋಡಿದಾದ್ಮೇಲೆ ಕಂಪ್ಲೀಟ್ ಆಗಿ ಆ ವಿಡಿಯೋ ನೋಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಆಮೇಲೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ, ನೀವು ಅದನ್ನ ಆನ್ ಮಾಡಿ ಇಟ್ಕೊಂಡ್ರೆ ಆ ಎಲ್ಲಾ ವಿಡಿಯೋಸ್ ಆನ್ ಆಗುತ್ತೆ. ನೀವು ಎಲ್ಲಾ ಏನು ಅಂತ ಹೇಳಿ ಪ್ರತಿಯೊಂದು ನೋಡಿ ನೋಟ್ಸ್ ಮಾಡಿ ಇಟ್ಕೊಂಡು ಫಸ್ಟ್ ಡೇ ಇಂದಾನೆ ನೀವು ಕಲಿತಾ ಹೋಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಮಧ್ಯೆ ಕಟ್ ಮಾಡ್ತೇನೆ. ಸ್ವಲ್ಪನೇ ನೋಡಿ ಸ್ಟಾಪ್ ಮಾಡಿ ಬಿಡ್ಬೇಡ್ರಿ, ಪೂರ್ತಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಅದೇನೆ ನಿಮಗೆ ಫಸ್ಟ್ನೇ ಹೇಳಿದ್ನಲ್ಲ, ನಾನು ಇವಾಗ ಮೇಕಪ್ ನಲ್ಲಿ ನಾವು ಎಷ್ಟು ತಿಳ್ಕೊಂತೀವೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ಹಂಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಾನು ಹೇಳುವಂತ ಎಲ್ಲಾ ಪ್ರತಿಯೊಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ಬಂದು ಎಕ್ಸ್ಫೋಲಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಏನು, ಯಾವ ಸ್ಕಿನ್ ಮೇಲೆ ಮಾಡಬೇಕು, ಯಾವ ಸ್ಕಿನ್ ಮೇಲೆ ಮಾಡಬಾರ್ದು. ಸೊ ಇದನ್ನೆಲ್ಲ ನಾವು ಇವತ್ತು ನೋಡ್ಕೊಳ್ಳೋಣ. ಸೊ ಫಸ್ಟ್ ಬಂದು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಇವಾಗ ನಾವು ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಹತ್ರ ನಮ್ಮ ಕ್ಲೈಂಟ್ಸ್ ಬಂದಿರ್ತಾರಲ್ಲ, ಸೊ ಅವ್ರು ಬಂದು ಪಾರ್ಲರ್ಗೆ ಆಗ್ಲಿ ಸಲೂನ್ಗಾಗಿ ಆ ತರ ಹೋಗಿ ಫೇಶಿಯಲ್, ಫೇಸ್ ಕ್ಲೀನ್ ಅಪ್, ಸೊ ಈ ತರದೆಲ್ಲ ಮಾಡಿಸ್ಕೊಂಡ್ ಬರ್ತಾರಲ್ಲ. ಸೊ ಕೆಲವೊಬ್ರು ಕ್ಲೈಂಟ್ಸ್ ಏನಿರ್ತಾರೆ ಈ ತರದ್ ಯಾವ್ದು ಅವ್ರು ಮಾಡಿಸ್ಕೊಂತಾರಲ್ಲ, ನ್ಯಾಚುರಲ್ ಆಗಿ ಅವ್ರು ಹೆಂಗಿದ್ದಾರೆ ಹಂಗೆ ಇರ್ತಾರೆ. ಸೊ ಅವ್ರ ಸ್ಕಿನ್ ಏನಾಗಿರುತ್ತೆ, ಡ್ರೈ ಇರುತ್ತೆ, ಅಥವಾ ಆಯಿಲ್ ಏನಾದ್ರು ಇದ್ರೆ ಆಯಿಲ್ ಜಾಸ್ತಿ ಇರುತ್ತೆ. ಸೊ ಆ ಫೇಸ್ ನ ಕ್ಲೀನ್ ಮಾಡ್ತೇವಲ್ಲ ನಾವು ಫೇಸ್ ಕ್ಲಿನ್ಸಿಂಗ್ ಮಾಡಿ ಸ್ಕ್ರಬ್ ಮಾಡ್ಬೇಕು. ಸ್ವಲ್ಪ ಸ್ಕ್ರಬ್ ಮಾಡಿದ್ದಾದ್ಮೇಲೆ ನಾವು ಮೇಕಪ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ಇದಕ್ಕೆ ಬಂದು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂತ ಹೇಳ್ತೀವಿ. ಸೊ ಅದೇ ತರ ಇವಾಗ ಸ್ಕಿನ್ ಎಕ್ಸ್ಫೋಲಿಯೇಷನ್ ನಾವು ಡ್ರೈ ಸ್ಕಿನ್ ಮೇಲೆ, ಆಯಿಲಿ ಸ್ಕಿನ್ ಮೇಲೆ ಮಾಡಬಹುದು. ಯಾಕಂದ್ರೆ ಡ್ರೈ ಸ್ಕಿನ್ ಮೇಲೆ ಏನಾದ್ರೂ ಮಾಡ್ತಿದ್ವಿ ಅಂದ್ರೆ 1-2-3 ಡೇಸ್ ಮೊದಲೇ ಮಾಡ್ಕೊಂಡಿರ್ಬೇಕು ಅವರು. ಯಾಕಂದ್ರೆ ಇಮಿಡಿಯೇಟ್ಲಿ ನಾವು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಸ್ಕ್ರಬ್ ಆ ತರದ್ದು ಮಾಡೋದ್ರಿಂದ ಅವ್ರ ಸ್ಕಿನ್ ಇನ್ನೊಂದ್ ಸ್ವಲ್ಪ ಡ್ರೈ. ಆಯಿಲಿ ಸ್ಕಿನ್ ಮೇಲೆ ನಾವು ಸ್ಕ್ರಬ್ ಮಾಡಬಹುದು. ಆಯಿಲಿ ಸ್ಕಿನ್ ಮೇಲೆ ಸ್ಕ್ರಬ್ ಮಾಡಿದ್ರೆ ಸ್ವಲ್ಪ ಆಯಿಲ್ ಕಂಟ್ರೋಲ್ ಆಗುತ್ತೆ, ಸ್ಕಿನ್ ಏನಿದೆ ಮೇಕಪ್ ಗೆ ರೆಡಿ ಆಗುತ್ತೆ. ಸೊ ಈ ತರದ್ದು ಡ್ರೈ ಸ್ಕಿನ್ ಇದ್ರೆ ಸ್ಕಿನ್ ಎಕ್ಸ್ಫೋಲಿಯೇಷನ್ ಇಮಿಡಿಯೇಟ್ಲಿ ನಾವು ಮಾಡಕ್ ಆಗಂಗಿಲ್ಲ. ಅಲ್ಲಿ ನಾವು ಸ್ಪಾಟ್ ಎಕ್ಸ್ಫೋಲಿಯೇಷನ್ ಮಾಡಬಹುದು. ಸ್ಪಾಟ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಇವಾಗ ಡ್ರೈ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಮೇಲೆ ಆಲ್ಮೋಸ್ಟ್ ಪ್ರಾಬ್ಲಮ್ ಬರೋದೇನು ಅಂದ್ರೆ ಈ ಲಿಪ್ಸ್ ಏರಿಯಾ ಇದೆಯಲ್ಲ, ಈ ಲಿಪ್ಸ್ ಏರಿಯಾ, ಈ ನೋಸ್ ಸೈಡ್, ಸೊ ಈ ಚಿನ್ ಸೈಡ್ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಡ್ರೈ ಇರುತ್ತೆ. ಅವ್ರ ಸ್ಕಿನ್ ಡ್ರೈ ಇರುತ್ತೆ, ಪ್ಯಾಚಿ ಎಲ್ಲ ಬಿಡ್ತಾ ಇರುತ್ತೆ, ಪೌಡರ್ ಎಲ್ಲ ಬಿಡ್ತಾ ಇರುತ್ತೆ. ಸೊ ಅವಾಗ ಅವ್ರ ಸ್ಕಿನ್ ಮೇಲೆ ನಾವು ಡೈರೆಕ್ಟ್ ಆಗಿ ಹಂಗೆ ಮೇಕಪ್ ಮಾಡಿದ್ರೆ ಏನಾಗುತ್ತೆ, ನಾವು ಮೇಕಪ್ ಹಾಕಿದಾದ್ಮೇಲೆ ಅದೆಲ್ಲ ಕಾಣ್ತಾ ಇರುತ್ತೆ, ಪ್ಯಾಚಿ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಆ ತರ ಕಾಣ್ತಾ ಇರುತ್ತೆ. ಸೊ ಅಲ್ಲಿ ನಾವೇನ್ ಮಾಡ್ಬೇಕು, ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಸ್ಕ್ರಬ್ ಹಾಕಿ ಫುಲ್ ಫೇಸ್ ಜಸ್ಟ್ ಅವ್ರ ಸ್ಕಿನ್ ಮೇಲೆ ಎಲ್ಲೆಲ್ಲಿ ಡ್ರೈನೆಸ್ ಇದೆ ಅಲ್ಲಿ ಮಾತ್ರ ನಾವು ಎಕ್ಸ್ಫೋಲಿಯೇಷನ್ ಮಾಡ್ಬೇಕು. ಸೊ ಯಾವ ತರ ಅಂದ್ರೆ ಕಾಟನ್ ಬಡ್ ಬರುತ್ತಲ್ಲ, ಕಾಟನ್ ಬಡ್ ತಗೋಬೇಕು. ಎಂಬ್ರಾಲಿಸಸ್ ಕ್ರೀಮ್ ಬರುತ್ತೆ. ಎಂಬ್ರಾಲಿಸಸ್ ಕ್ರೀಮ್ ಬಂದು ಕ್ರೀಮ್ ಬೇಸ್ಡ್ ಇರುತ್ತೆ. ಎಂಬ್ರಾಲಿಸಸ್ ಆಗ್ಲಿ ಅಥವಾ ಸಿಟಾಫಿಲ್ ಲೋಷನ್, ಸಿಟಾಫಿಲ್ ನಲ್ಲಿ ಆಗ್ಲಿ ಆ ತರದ್ದು ಯಾವ್ದಾದ್ರು ಒಂದು ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ತಗೋಬೇಕು. ತಗೊಂಡು ಅದರಲ್ಲಿ ಸ್ವಲ್ಪ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಇರುತ್ತಲ್ಲ, ಸೊ ಹಂಗಾಗಿ ಅದನ್ನ ತಗೊಂಡು ಕಾಟನ್ ಬಡ್ ಇರುತ್ತಲ್ಲ, ಆ ಕಾಟನ್ ಬಡ್ ನಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ಎಲ್ಲೆಲ್ಲೆಲ್ಲ ಡ್ರೈನೆಸ್ ಇರುತ್ತೆ ನೋಡ್ರಿ, ಅಲ್ಲೆಲ್ಲ ಸ್ವಲ್ಪ ಈ ತರ ಆ ಕಾಟನ್ ಬಡ್ ಇಂದ ಈ ತರ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡ್ಬೇಕು ನಾವು ಸ್ವಲ್ಪ.
ಇಲ್ಲಿ ಈ ನೋಸ್ ಏರಿಯಾ ಸೈಡು, ಈ ಕಡೆ ನೋಸ್ ಏರಿಯಾ ಸೈಡು, ಲಿಪ್ಸ್ ಸೈಡು, ಮತ್ತೆ ಇಲ್ಲಿ ಎಲ್ಲೆಲ್ಲಿ ಅವ್ರ ಫೇಸ್ ಮೇಲೆ ನಿಮಗೆ ಡ್ರೈ ಅನಿಸ್ತಾ ಇದೆ ಆ ಡ್ರೈನೆಸ್ ಎಲ್ಲ ನಾವು ತೆಗಿಬೇಕು. ಸೊ ಇದು ಬಂದು ಡ್ರೈ ಸ್ಕಿನ್ ಮೇಲೆ ಸ್ಕಿನ್ ಎಕ್ಸ್ಫೋಲಿಯೇಷನ್ ಮಾಡೋ ಸ್ಕಿನ್ ಮೇಲೆ ಆಲ್ಮೋಸ್ಟ್ ಸ್ಪಾಟ್ ಎಕ್ಸ್ಫೋಲಿಯೇಷನ್ ನೀವು ಮಾಡ್ರಿ. ಎಕ್ಸ್ಫೋಲಿಯೇಷನ್ ಮಾಡಕ್ ಹೋಗ್ಬೇಡ್ರಿ, ಅಂದ್ರೆ ಫುಲ್ ಫೇಸ್ ಎಲ್ಲ ಸ್ಕ್ರಬ್ ಮಾಡಿ ಅದನ್ನೆಲ್ಲ ಮಾಡಬೇಡ್ರಿ. ಆಲ್ಮೋಸ್ಟ್ ಒಂದ್ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಆಯಿಲಿ ಸ್ಕಿನ್ ಮೇಲೆ ನೀವು ಮಾಡಬಹುದು. ಆಯಿಲಿ ಸ್ಕಿನ್ ಮೇಲೆ ಫುಲ್ ಫೇಸ್ ಎಲ್ಲ ಸ್ವಲ್ಪ ಸ್ಕ್ರಬ್ ಮಾಡಿ ಅದಾದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಪ್ಯಾಕ್ ಏನಾದ್ರೂ ಹಾಕ್ತಾರೆ ಅಂದ್ರೆ ನಿಮ್ಮ ಹತ್ರ ಟೈಮ್ ಇದೆ ಸ್ವಲ್ಪ ಪ್ಯಾಕ್ ಕೂಡ ಹಾಕ್ಬಹುದು. ಸೊ ಆತರ ಪ್ಯಾಕ್ ಹಾಕ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಟೋನರ್ ಅಪ್ಲಿಕೇಶನ್ ಮಾಡಿ ನೀವು ಮೇಕಪ್ ನ ಸ್ಟಾರ್ಟ್ ಮಾಡಬಹುದು. ಸೊ ಆಯಿಲಿ ಸ್ಕಿನ್ ಮೇಲೆ ಕೂಡ ನೀವು ಸ್ಪಾಟ್ ಎಕ್ಸ್ಫೋಲಿಯೇಷನ್ ಮಾಡಬಹುದು. ಯಾಕಂದ್ರೆ ಕೆಲವೊಂದು ಟೈಮ್ ಇರಂಗಿಲ್ಲ, ಮೇಕಪ್ ಮಾಡೋ ಟೈಮ್ ನಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇರಂಗಿಲ್ಲ. ಬಟ್ ಆಯಿಲಿ ಸ್ಕಿನ್ ಮೇಲೆ ಏನಾಗುತ್ತೆ ಅಂದ್ರೆ ಅವ್ರ ಸ್ಕಿನ್ ಮೇಲೆ ಪಸ್ ಪಿಂಪಲ್ಸ್ ಬರ್ತಾ ಇರುತ್ತೆ. ಆ ಪಸ್ ಪಿಂಪಲ್ಸ್ ಏನಾಗಿರುತ್ತೆ, ಪಸ್ ಪಿಂಪಲ್ಸ್ ಎಲ್ಲ ಬಂದು ಅದೆಲ್ಲ ಹೋಗಿರುತ್ತಲ್ಲ, ಅವು ಹೋಗಿದ್ದಾದ್ಮೇಲೆ ಗಡ್ಡಿ ಟೈಪ್ ಏನಿರುತ್ತೆ ಆ ಗಡ್ಡಿ ಟೈಪ್ ಹಂಗೆ ಕೂಡುತ್ತೆ. ಹಂಗೆ ಕುಂತ್ಕೊಂಡಾಗ ಅದ್ರ ಮೇಲ್ಗಡೆ ಲೇಯರ್ ಏನಿರುತ್ತೆ ನೋಡ್ರಿ, ಆ ಲೇಯರ್ ಡ್ರೈ ಇರುತ್ತೆ. ಅವ್ರದ್ದು ಸ್ಕಿನ್ ಆಯಿಲಿ ಇರುತ್ತೆ. ಅವ್ರ ಪಿಂಪಲ್ಸ್ ಇರುತ್ತಲ್ಲ, ಪಿಂಪಲ್ಸ್ ಬಂದು ಅದೆಲ್ಲ ಹೋದ್ಮೇಲೆ ಆ ಗಡ್ಡಿ ಟೈಪ್ ಏನ್ ಕುಂತ್ಕೊಂಡಿರುತ್ತಲ್ಲ ಆ ಗಡ್ಡಿ ಟೈಪ್ ಲೇಯರ್ 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 ಬರ್ತಾ ಇರುತ್ತೆ. ಸೊ ಅದು ಯಾವ ತರ ಇರುತ್ತೆ ಅಂದ್ರೆ ಡ್ರೈ ಇರುತ್ತೆ. ಸೊ ಅದನ್ನು ಕೂಡ ನಾವು ಇವಾಗ ತೆಗಿಬೇಕು. ಅದನ್ನ ತೆಗಿಬೇಕಾದ್ರೂ ಕೂಡ ನಾವು ಸ್ಪಾಟ್ ಎಕ್ಸ್ಫೋಲಿಯೇಷನ್ ಮಾಡಬಹುದು. ಅಲ್ಲಿ ಕೂಡ ಸೇಮ್ ಎಂಬ್ರಾಲಿಸಸ್ ಕ್ರೀಮ್ ತಗೋಬೇಕು, ಸ್ವಲ್ಪ ಕಾಟನ್ ಬಡ್ ತಗೋಬೇಕು, ಅಪ್ಲೈ ಮಾಡ್ಕೋಬೇಕು. ಎಲ್ಲೆಲ್ಲೆಲ್ಲ ಪಿಂಪಲ್ಸ್ ಇದೆಲ್ಲ ಅದನ್ನ ಎಲ್ಲೆಲ್ಲೆಲ್ಲ ಆ ಪಿಂಪಲ್ಸ್ ಮೇಲೆ ಲೇಯರ್ ಲೇಯರ್ ಬಿಡ್ತಾ ಇದೆಲ್ಲ ಅದನ್ನೆಲ್ಲ ಸ್ವಲ್ಪ ಈ ತರ ಮಾಡ್ಬೇಕು. ಈ ತರ ಸ್ವಲ್ಪ ರೌಂಡ್ ಸರ್ಕಲ್ ಅಲ್ಲಿ ಈ ತರ ಮಾಡಿದ್ರೆ ಅದ್ರ ಮೇಲ್ಗಡೆ ಲೇಯರ್ ಇರುತ್ತಲ್ಲ ಆ ಲೇಯರ್ ಎಲ್ಲ ಕಿತ್ಕೊಂಡ್ ಬರುತ್ತೆ. ಆ ಲೇಯರ್ ಎಲ್ಲ ಕಿತ್ಕೊಂಡ್ ಬಂದ್ಮೇಲೆ ನಾವು ಮತ್ತೆ ಫೇಸ್ ಕ್ಲೀನ್ ಮಾಡಿ ಎಲ್ಲೆಲ್ಲಿ ನಿಮಗೆ ಆತರ ಅನ್ಸುತ್ತೆ ಆ ಫೇಸ್ ಎಲ್ಲ ಮಾಡಬಹುದು. ಮಾಡಿ ಅದಾದ್ಮೇಲೆ ಫೇಸ್ ಕ್ಲೀನ್ ಮಾಡಿ ಆಮೇಲೆ ಟೋನರ್ ಅಪ್ಲಿಕೇಶನ್ ಮಾಡ್ಬೇಕು. ಟೋನರ್ ಅಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಅದನ್ನ ಡ್ರೈ ಮಾಡಕ್ ಬಿಟ್ಟು ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಮಾಯಿಶ್ಚರೈಸರ್ ಅಪ್ಲೈ ಆದ್ಮೇಲೆ ಪ್ರೈಮರ್ ಅಪ್ಲಿಕೇಶನ್ ಮಾಡಿ ಅಲ್ಲಿಂದ ನಾವು ಮೇಕಪ್ ನ ಸ್ಟಾರ್ಟ್ ಮಾಡಬಹುದು. ಸೊ ನಿಮಗೆ ಇವಾಗ ಕಂಪಲ್ಸರಿ ಪರ್ಫೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಎಕ್ಸ್ಫೋಲಿಯೇಷನ್ ಅಂದ್ರೆ ಏನು, ಎಕ್ಸ್ಫೋಲಿಯೇಷನ್ ಅಂದ್ರೆ ನಾವು ಯಾವ ಸ್ಕಿನ್ ಮೇಲೆ ಮಾಡಬೇಕು, ಯಾವ ಸ್ಕಿನ್ ಮೇಲೆ ಮಾಡಬಾರ್ದು. ಸೊ ಸ್ಪಾಟ್ ಎಕ್ಸ್ಫೋಲಿಯೇಷನ್ ನಾವು ಯಾವ ತರ ಮಾಡಬೇಕು, ಸೊ ಇದೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಹಂಗೇನೆ ಇವಾಗ ಫೇಸ್ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀವಿ. ಫೇಸ್ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ಟೈಮ್ ನಲ್ಲಿ ಲಿಪ್ಸ್ ಕೂಡ ನಾವು ಮಾಯಿಶ್ಚರೈಸಿಂಗ್ ಮಾಡಬೇಕು. ಯಾಕಂದ್ರೆ ಕೆಲವೊಬ್ರು ಸ್ಕಿನ್ ಲಿಪ್ಸ್ ತುಂಬಾ ಡ್ರೈ ಇರುತ್ತೆ. ಆ ಡ್ರೈ ನ ಹಂಗೆ ಬಿಟ್ಟು ನಾವು ಡೈರೆಕ್ಟ್ ಆಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋ ಟೈಮ್ ನಲ್ಲಿ ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಅವಾಗ ಇನ್ನ ಅದು ಮಾಯಿಶ್ಚರೈಸಿಂಗ್ ಆಗಿರಂಗಿಲ್ಲ, ಸಾಫ್ಟ್ ಆಗಿರಂಗಿಲ್ಲ. ಅದ್ರ ಮೇಲ್ಗಡೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಕ್ ಹೋದ್ರೆ ಏನಾಗುತ್ತೆ, ಲಿಪ್ಸ್ಟಿಕ್ ಪ್ಯಾಚಿ ಪ್ಯಾಚಿ ಕಾಣುತ್ತೆ. ಸೊ ಹಂಗಾಗಿ ಕಂಪಲ್ಸರಿ ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೇವಲ್ಲ, ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾದ್ಮೇಲೆ ಲಿಪ್ಸ್ ಕೂಡ ನಾವು ಮಾಯಿಶ್ಚರೈಸಿಂಗ್ ಮಾಡ್ಬೇಕು. ಲಿಪ್ ಬಾಮ್ ಆಗ್ಲಿ ಅಥವಾ ಲಿಪ್ ಕ್ರೀಮ್ ಬರುತ್ತೆ, ಲಿಪ್ ಕ್ರೀಮ್ ಆಗ್ಲಿ ಅಥವಾ ವ್ಯಾಸ್ಲಿನ್ ಆಗ್ಲಿ ಯಾವ್ದಾದ್ರು ಒಂದ್ ಸ್ವಲ್ಪ ಹಚ್ಚಿ ಸ್ವಲ್ಪ ಅದು ಕೂಡ ಕಾಟನ್ ಬಡ್ ಇಂದ ಕೈಯಿಂದ ಮಾಡಬಾರ್ದು, ಫಿಂಗರ್ಸ್ ಇಂದ ಮಾಡಬಾರ್ದು. ಸೊ ಮಾಡಿದ್ರೆ ಸ್ವಲ್ಪ ಕ್ಲೈಂಟ್ ಇರಿಟೇಷನ್ ಆಗುತ್ತೆ. ಸೊ ಏನ್ ಮಾಡ್ಬೇಕು, ಒಂದು ಕಾಟನ್ ಬಡ್ ತಗೋಬೇಕು. ಕಾಟನ್ ಬಡ್ ಇಂದ ಸ್ವಲ್ಪ ಈ ತರ ನಾವು ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಿ ತರ ಮಾಡಿ ಸ್ವಲ್ಪ ಈ ತರ ಮಾಡಿ ಹಂಗೆ ಬಿಟ್ಬಿಡ್ಬೇಕು. ಹಂಗೆ ಬಿಟ್ರೆ ನಮ್ ಮೇಕಪ್ ಎಲ್ಲ ಆಗೋ ಅಷ್ಟರಲ್ಲಿ ಲಿಪ್ಸ್ ಕೂಡ ಮಾಯಿಶ್ಚರೈಸಿಂಗ್ ಆಗುತ್ತೆ. ಅದಾದ್ಮೇಲೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ನೀಟಾಗಿ ಕೂಡುತ್ತೆ ಲಿಪ್ಸ್ಟಿಕ್. ಸೊ ಇದು ಬಂದು ಲಿಪ್ಸ್ ಆಯ್ತು. ನೆಕ್ಸ್ಟ್ ಬಂದು ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಈ ಐ ಸೈಡ್ ಎಲ್ಲ ಏನಿರುತ್ತೆ ಸ್ವಲ್ಪ ದಪ್ಪ ಇರುತ್ತೆ, ಪಫಿ ಐಸ್ ಇರುತ್ತೆ. ಪಫಿ ಐಸ್ ಅಂದ್ರೆ ಸ್ವಲ್ಪ ಉಬ್ಕೊಂಡ್ಬಿಟ್ಟಿರುತ್ತೆ ಇಲ್ಲೆಲ್ಲ. ಆಮೇಲೆ ರಿಂಕಲ್ಸ್ ಎಲ್ಲ ಇರುತ್ತೆ. ಅಲ್ಲಿ ನಾವು ಮೇಕಪ್ ಹಾಕ್ದಾಗ ಮೇಕಪ್ ಕೂಡಂಗಿಲ್ಲ ಕರೆಕ್ಟ್ ಆಗಿ, ಸ್ವಲ್ಪ ಪ್ಯಾಚಿ ಬರೋದು, ಲೈನ್ಸ್ ಎಲ್ಲ ಕಾಣೋದು ಆ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಆ ತರದವ್ರಿಗೋಸ್ಕರ ಮ್ಯಾಕ್ ಕಂಪ್ನಿದು ಮ್ಯಾಕ್ ಕಂಪ್ನಿಯಲ್ಲಿ ಫಾಸ್ಟ್ ರೆಸ್ಪಾನ್ಸ್ ಐ ಕ್ರೀಮ್ ಬರುತ್ತೆ, ಫಾಸ್ಟ್ ರೆಸ್ಪಾನ್ಸ್ ಐ ಕ್ರೀಮ್ ಅಂತ. ಸೊ ಇದು ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ. ಈ ತರದ್ದು ಸ್ವಲ್ಪ ಐ ಕೆಳಗಡೆ ಅಪ್ಲೈ ಮಾಡಿದ್ರೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ. ಅಲ್ಲಿ ಕೂಡ ಐ ಕೆಳಗಡೆ ಡ್ರೈನೆಸ್ ಏನಿರುತ್ತೆ, ಆ ಪಫಿನೆಸ್ ಏನಿರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಾವು ಮೇಕಪ್ ಮಾಡಬಹುದು. ಸೊ ಇದು ಬಂದು ಎಕ್ಸ್ಫೋಲಿಯೇಷನ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಬಂದು ಇವಾಗ ಇದು ಅಂತೂ ಎಕ್ಸ್ಫೋಲಿಯೇಷನ್ ಆಯ್ತು. ಸೊ ಇವಾಗ ನ್ಯಾಚುರಲ್ ಆಗಿ ಅಂದ್ರೆ ಹೋಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಯೂಸ್ ಮಾಡಿ ಎಕ್ಸ್ಫೋಲಿಯೇಷನ್ ಮಾಡಬಹುದು. ಯಾವ ತರ ಅಂದ್ರೆ ಇವಾಗ ನಿಮಗೆ ಮೊದ್ಲೇ ಹೇಳಿದ್ನಲ್ಲ, ಕೆಲವೊಂದು ಕ್ಲೈಂಟ್ಸ್ ಏನಿರ್ತಾರೆ ಅಂದ್ರೆ ಸೊ ಅವರು ಸಲೂನ್ಗೆ ಪಾರ್ಲರ್ಗೆ ಆತರ ಹೋಗಂಗಿಲ್ಲ. ಅವರು ನ್ಯಾಚುರಲ್ ಆಗಿ ಅವ್ರು ಹೆಂಗಿದ್ದಾರೆ ಹಂಗೆ ಇರ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಹೋಗ್ತಾರೆ. ಬಟ್ ಯಾರೋ ಒಬ್ರು
ಆ ತರದವ್ರು ಹೋಗ್ತಾ ಇರಂಗಿಲ್ಲ. ಸೊ ಅವ್ರ ಫೇಸ್ ನ ನಾವು ನೋಡ್ತೀವಲ್ವಾ, ಕನ್ಸಲ್ಟೇಷನ್ಗೋಸ್ಕರ ನಮ್ಮ ಹತ್ರ ಬಂದಾಗ ನಾವು ಅವ್ರ ಫೇಸ್ ನ ನೋಡ್ತೀವಿ. ಅವ್ರ ಫೇಸ್ ನ ನೋಡಿದಾದ್ಮೇಲೆ ಅವ್ರ ಫೇಸ್ ಮೇಲೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ. ಸೊ ನಾವು ಅವರಿಗೆ ಅವಾಗ ಅವ್ರ ಫೇಸ್ ಮೇಲೆ ಇರುವಂತ ಪ್ರಾಬ್ಲಮ್ಸ್ ನ ಅವರಿಗೆ ತಿಳಿಸಿ ಹೇಳ್ಬೇಕು. ಸೊ ಪಿಂಪಲ್ಸ್ ಮಾರ್ಕ್ಸ್ ಜಾಸ್ತಿ ಇದೆ, ಆಯಿಲ್ ಜಾಸ್ತಿ ಇದೆ, ಸೊ ಆಯಿಲ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಈ ತರ ಪ್ಯಾಕ್ ಹಾಕ್ಬೇಕು. ಸೊ ಮನೆಯಲ್ಲೇನೆ ಸ್ವಲ್ಪ ಏನಾದ್ರೂ ನೀವು ಪ್ಯಾಕ್ ಹಾಕೊಂಡು ನಿಮ್ ಸ್ಕಿನ್ ನ ಚೆನ್ನಾಗಿ ಮಾಡ್ಕೋಬೇಕು. ಸೊ ಆಮೇಲೆ ಮನೆಯಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದಾದ್ರೆ ಸ್ವಲ್ಪ ಓಟ್ಸ್ ಪೌಡರ್ ಬರುತ್ತಲ್ಲ, ಆ ಓಟ್ಸ್ ಪೌಡರ್ ಜೊತೆಗೆ ಸ್ವಲ್ಪ ಕರ್ಡ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕು, ಸ್ವಲ್ಪ ಹನಿ ಮಿಕ್ಸ್ ಮಾಡ್ಬೇಕು. ಈ ಹನಿ ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಅದರಲ್ಲಿ ಶುಗರ್ ಹಾಕ್ಬೇಕು. ಇದನ್ನೆಲ್ಲ ಮೂರು ಮಿಕ್ಸ್ ಮಾಡಿದ್ರೆ ಒಂದ್ ಒಳ್ಳೆ ಸ್ಕ್ರಬ್ ಆಗುತ್ತೆ. ಆ ಸ್ಕ್ರಬ್ ತಗೊಂಡು ಚೆನ್ನಾಗಿ ಫೇಸ್ ಮೇಲೆ ಒಂದು 5 to 10 ಮಿನಿಟ್ಸ್ ಒಳಗೂ ಸ್ವಲ್ಪ ಲೈಟ್ ಪ್ರೆಷರ್ ಹಾಕ್ಬೇಕು. ಹ್ಯಾಂಡ್ಸ್ ನಲ್ಲಿ ಪ್ರೆಷರ್ ಇರಬಾರ್ದು, ಲೈಟ್ ಪ್ರೆಷರ್ ಹಾಕ್ಬೇಕು. ಪ್ರೆಷರ್ ಹಾಕಿ ಎಲ್ಲಾ ಪಾರ್ಟ್ಸ್ ನಲ್ಲೇನು, ಐ ಕೆಳಗಡೆ, ಲಿಪ್ಸ್ ಸೈಡ್, ನೋಸ್ ಸೈಡು, ಲಿಪ್ಸ್ ಸೈಡು, ಈ ಚಿನ್ ಸೈಡು ಇಲ್ಲಿ, ಸೊ ಅಲ್ಲೆಲ್ಲ ಚೆನ್ನಾಗಿ ರೌಂಡ್ ಸರ್ಕಲ್ ನಲ್ಲಿ ಈ ತರ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ಒಂದ್ 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡಾದ್ಮೇಲೆ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಫೇಸ್ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅವ್ರ ಕಡೆ ಯಾವ್ದಿರುತ್ತೆ ಯಾವ್ದಾದ್ರು ಒಂದ್ ಒಳ್ಳೆ ಪ್ಯಾಕ್, ಸ್ವಲ್ಪ ಪ್ಯಾಕ್ ಹಾಕೋಬೇಕು. ಸೊ ಅವಾಗ ಏನಾಗುತ್ತೆ, ಅವ್ರ ಸ್ಕಿನ್ ಮೇಲಿರುವಂತ ಆಯಿಲ್ ಕಂಟ್ರೋಲ್ ಆಗುತ್ತೆ. ಅವ್ರಿಗೆ ಯಾವ್ದೇ ರೀತಿ ಬೇರೆ ಸಲಾನ್ ಹೋಗಿ ಏನೋ ಅವಶ್ಯಕತೆನೂ ಬರಂಗಿಲ್ಲ. ಅವ್ರ ಸ್ಕಿನ್ ಮೇಲೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಬರಂಗಿಲ್ಲ. ಸೊ ನೆಕ್ಸ್ಟ್ ಅದೇ ತರನೇ ಡ್ರೈ ಸ್ಕಿನ್. ಇವಾಗ ನಾನು ಹೇಳಿದ್ದು ಆಯಿಲಿ ಸ್ಕಿನ್ ಮೇಲೆ ಓಟ್ಸ್ ಪೌಡರ್, ಕರ್ಡ್, ಹನಿ, ಶುಗರ್ ಈ 4 ಮಿಕ್ಸ್ ಮಾಡಿ ನಾವು ಅವರಿಗೆ ಸಜೆಸ್ಟ್ ಮಾಡಬಹುದು ಸ್ಕ್ರಬ್ ಮಾಡ್ಕೊಳ್ಳಿಕ್ಕೆ. ಅದೇ ತರ ಡ್ರೈ ಸ್ಕಿನ್ ಇದ್ದಾಗ ಅದರಲ್ಲಿ ನಾವು ಇದ್ರ ಮೇಲೆ ಮಿಕ್ಸ್ ಮಾಡಬಾರ್ದು, ಡ್ರೈ ಸ್ಕಿನ್ ಮೇಲೆ ಯೂಸ್ ಮಾಡಬಹುದು. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಅಲ್ಲಿ ಸ್ವಲ್ಪ ಓಟ್ಸ್ ಪೌಡರ್, ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಹನಿ, ಸ್ವಲ್ಪ ಶುಗರ್, ಇದನ್ನು 4 ಮಿಕ್ಸ್ ಮಾಡಿದ್ರೆ ಇದು ಬಂದು ಡ್ರೈ ಸ್ಕಿನ್ ಗೆ ಸ್ಕ್ರಬ್ ರೆಡಿ ಆಗುತ್ತೆ. ಸೊ ಸೇಮ್ ಅವರಿಗೆ ಯಾವ ತರ ಹೇಳಿದ್ರು ಸೊ ಅದೇ ತರನೇ ಇವ್ರಿಗೆ ಕೂಡ ಸ್ವಲ್ಪ ಒಂದ್ ನೈಟ್ ಮೊದ್ಲೇ, ಇವಾಗ ನಾಳೆ ನಾವು ಮೇಕಪ್ ಮಾಡ್ತಾ ಇದ್ರೆ ಅಂದ್ರೆ ಅದಕ್ಕಿಂತ ಒಂದ್ ನೈಟ್ ಮೊದ್ಲೇ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ರೌಂಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡು ಫೇಸ್ ನ ಕ್ಲೀನ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಒಳ್ಳೆ ಪ್ಯಾಕ್ ಹಾಕೋಬಹುದು. ಸೊ ಈ ತರ ನೀವು ಅದನ್ನ ಸಜೆಸ್ಟ್ ಮಾಡಬಹುದು. ಸೊ ಈ ತರ ನೀವು ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ನಿಮ್ ಬಗ್ಗೆ ನೀವು ಅವ್ರ ಸ್ಕಿನ್ ಬಗ್ಗೆ ಕೇರ್ ಮಾಡ್ತಾ ಇದ್ರಿ, ಸೊ ಅವ್ರ ಬಗ್ಗೆ ಕೇರ್ ಮಾಡ್ತಾ ಇದ್ರಿ ಅಂತ ಅವ್ರಿಗೆ ಒಂದ್ ಒಳ್ಳೆ ಫೀಲಿಂಗ್ ಬರುತ್ತೆ, ನಿಮ್ ಮೇಲೆ ಒಂದ್ ಒಳ್ಳೆ ಫೀಲಿಂಗ್ ಬರುತ್ತೆ. ಸೊ ಅವ್ರು ನಿಮಗೆ ಅವಾಗ ಏನ್ ಮಾಡ್ತಾರೆ, ಮೇಕಪ್ ನ ಮಾಡಿಸ್ಕೊಳಕ ಒಪ್ಕೊಂತಾರೆ, ಆರ್ಡರ್ ಬಂದು ನಿಮಗೆ ಕೊಡ್ತಾರೆ. ಸೊ ಈ ತರ ನಾವು ಕ್ಲೈಂಟ್ಸ್ ನ ಹ್ಯಾಂಡಲಿಂಗ್ ಮಾಡೋದನ್ನ ಕಲಿಬೇಕು. ಸೊ ಇವಾಗ ಅವ್ರು ಕ್ಲೈಂಟ್ಸ್ ಬಂದ್ರು, ಅವ್ರ ಫೇಸ್ ನೋಡಿದ್ವಿ, ಸೊ ನಿಮ್ ಫೇಸ್ ಮೇಲೆ ಈ ತರ ಇದೆ, ಈ ತರ ನಾವು ಮೇಕಪ್ ಮಾಡ್ಬೇಕು, ಸೊ ಹಿಂಗೆ ಇಷ್ಟ ಆಗುತ್ತೆ ಇಷ್ಟಿಲ್ಲ. ಸೊ ಈ ತರ ಹೇಳ್ಬಿಟ್ರೆ ಕ್ಲೈಂಟ್ಸ್ ಏನಾಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಅವ್ರ ಬಗ್ಗೆ ನಮ್ಗೇನು ಯಾವ್ದೇ ಒಂದು ಒಳ್ಳೆ ಭಾವನೆ ಇಲ್ಲ, ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಸೊ ನಾವ್ ಒಂದ್ ಸ್ವಲ್ಪ ಅವ್ರಿಗೆ ಈ ತರ ಒಂಚೂರು ಸಜೆಸ್ಟ್ ಮಾಡಿದಾಗ ಅವ್ರಿಗೂ ಕೂಡ ಒಂದ್ ಒಳ್ಳೆ ಭಾವನೆ ಬರುತ್ತೆ ನಮ್ ಬಗ್ಗೆ. ಅವರು ಕೂಡ ಮೇಕಪ್ ಆರ್ಡರ್ ನ ನಮಗೆ ಕೊಡ್ಲಿಕ್ಕೆ ಒಪ್ಕೊಂತಾರೆ. ಸೊ ಇಷ್ಟೆಲ್ಲ ನನ್ಗೆ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಏನು, ಅದನ್ನ ಯಾವ ಸ್ಕಿನ್ ಮೇಲೆ ಮಾಡ್ಬೇಕು, ಯಾವ ಸ್ಕಿನ್ ಮೇಲೆ ಮಾಡಬಾರ್ದು. ಸೊ ನೆಕ್ಸ್ಟ್ ಹಂಗೆ ಡ್ರೈ ಸ್ಕಿನ್ ಮೇಲೆ ಯಾವ ತರ ಸ್ಪಾಟ್ ಎಕ್ಸ್ಫೋಲಿಯೇಷನ್ ಮಾಡಬೇಕು, ಆಯಿಲಿ ಸ್ಕಿನ್ ಮೇಲೆ ಸ್ಪಾಟ್ ಎಕ್ಸ್ಫೋಲಿಯೇಷನ್ ಯಾವ ತರ ಮಾಡಬೇಕು, ಸೊ ನೆಕ್ಸ್ಟ್ ಐ ಕ್ರೀಮ್ ಅಪ್ಲೈ ಯಾವ ತರ ಮಾಡಬೇಕು, ಮತ್ತೆ ನಿಮ್ ಇದು ಬಂದು ಇವಾಗ ಹೋಮ್ ಇಂಗ್ರೀಡಿಯೆಂಟ್ಸ್ ಆಯ್ತು. ಅಥವಾ ಅವ್ರ ಕಡೆ ಯಾವ್ದಾದ್ರು ಒಂದು ಒಳ್ಳೆ ಬ್ರ್ಯಾಂಡ್ ಸ್ಕ್ರಬ್ ಇದೆ ಅಂದ್ರೆ ಆ ಸ್ಕ್ರಬ್ ಕೂಡ ಯೂಸ್ ಮಾಡಬಹುದು. ಇವಾಗ ಓಲೆ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಅದರಲ್ಲಿ ಒಂದು ಲೆಮನ್ ಸ್ಕ್ರಬ್ ಬರುತ್ತೆ. ಸೊ ಆ ಸ್ಕ್ರಬ್ ಬಂದು ಆಲ್ ಸ್ಕಿನ್ ಟೈಪ್ ಬರುತ್ತೆ. ಸೊ ಅದನ್ನ ಎಲ್ಲಾ ಸ್ಕಿನ್ ಅವರು ಯೂಸ್ ಮಾಡಬಹುದು. ಸೊ ಅದೇ ತರ ನಿಮಗೆ ಗೊತ್ತಿರೋದು ಯಾವ್ದಾದ್ರು ಬ್ರ್ಯಾಂಡ್ ಇದೆ ಆ ತರದ್ದು ಕೂಡ ಅವ್ರಿಗೆ ಸಜೆಸ್ಟ್ ಮಾಡಬಹುದು, ನೀವು ಕೂಡ ಅದನ್ನ ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ ನಲ್ಲಿ, ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಎಕ್ಸ್ಫೋಲಿಯೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾಯಿಂಟ್ ಇದೆಲ್ಲ ನಿಮಗೆ ಕೂಡ ಅರ್ಥ ಆಗ್ಬೇಕಂದ್ರೆ ಏನಂದ್ರೆ, ನೀವು ಇವಾಗ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮಗೆ ಏನು ಮೇಕಪ್ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಸ್ವಲ್ಪ ತಿಳ್ಕೊಂಡು ನಿಮಗೆ ಕಷ್ಟ ಆಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ವಿಡಿಯೋನ ಒಂದ್ 2-3 ಟೈಮ್ಸ್ ನೋಡಿದ್ದೆ ನೋಡ್ಬೇಕು. ಸೊ ಅವಾಗ ಅದ್ ಏನ್ ಆಗ್ತಾ ಆಗುತ್ತೆ, ನಿಮಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ವಿಡಿಯೋನ ಮತ್ತೆ ವಿಡಿಯೋ ನೋಡ್ರಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಲೈಕ್ ಮಾಡ್ರಿ, ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ. ಅವರಿಗೂ ಯಾರಾದ್ರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಇವಾಗ ಎಕ್ಸ್ಫೋಲಿಯೇಷನ್ ನಾನು ನಿಮಗೆ ಜಸ್ಟ್ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡ್ರಿ. ಲಾಸ್ಟ್ ವಿಡಿಯೋ ನಾ ಅಪ್ಲೋಡ್ ಮಾಡಿದ್ರಲ್ಲ ಆ ವಿಡಿಯೋಸ್ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಒನ್ ಟೈಮ್ ಚೆಕ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಮೀಟ್ ಆಗೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ.